ಏನಿಲ್ಲ ಸ್ವಲ್ಪ ನಿಧಾನವಾಗಿ ಹೋಗಿ ನಿಧಾನವಾಗಿ ಹೋಗಿ ಯಾರಿಗೆ ಏನಾಗಿಲ್ಲನಾ ಯಾರಿಗೆ ಏನಾಗಿಲ್ಲ ಗಾಡಿ வரதுக்குள்ளே போயிடு அப்படியே அந்த வாட்டிக்கு வரதுக்குள்ள பாஸ் ஆடா நீ பாஸ் ஆயிட்டீங்கன்னா சேஃப்டி ಕಲಬುರಗಿ ಹೋದ್ನಲ್ಲ ಇವತ್ತು ರಿಪೋರ್ಟ್ ಮಾಡ್ಕೊಂಡ ನಮ್ಮ ದೋಸ್ತ ಬಸ್ ಬೀಟಾ ಈಗ ಅಶೋಕ್ ನಗರಿಂದ ಕೃಷ್ಣಾವರಂಗೆ ಹೋಗೋ ರಸ್ತೆಯಲ್ಲಿ ಈಗ ಆಗಿರುವಂಥ ಒಂದು ದೊಡ್ಡ ಅಪಘಾತ. ಯಾಕೆಂದರೆ ಈ ಮೊದಲೇ ಬಂದ್ಬಿಟ್ಟು ಇಲ್ಲಿ ಕರ್ಣ ಅನ್ನೋರೊಬ್ಬರು ಸೋಷಿಯಲ್ ವರ್ಕರ್ ಒಬ್ಬರು ತೀರೋದ್ರು. ಅದು ಎಲ್ರಿಗೂ ಗೊತ್ತಿರೋ ಅದೇ ಬ್ರಿಡ್ಜ್ ಅಲ್ಲದೆ ಇವತ್ತು ಇಟಾಚಿನ ಧಾರವಾಡದಿಂದ ತೊಗೊಂಬಂದಂಥ ಹರಿಯಾಣ ಗಾಡಿಗಳು 2 ಗಾಡಿ ಬಂದಿದೆ. ಅದರಲ್ಲಿ ಆ ಟರ್ನಿಂಗಲ್ಲಿ ಒಂದು ಯಾವುದೇ ಇದು ಸಿಗದೆ ಏನಾಗಿದೆ, ಅದೇನೋ ಓವರ್ಟೇಕ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಲಾರಿಯಲ್ಲಿದ್ದ ಇಟಾಚಿ ಬ್ರಿಡ್ಜ್ ಹತ್ರ ಕಟ್ಟಾಗಿ ಕೆಳಗೆ ಬಿದ್ದಿದೆ. ಇದು ನೋಡ್ತಾ ಇದ್ರೆ ಈ ಒಂದು ಸ್ಪಾಟ್ ಏನಾಗ್ತಾ ಇದೆ, ಹಲವಾರು ಅಪಘಾತಗಳಿಗೆ ಒಂದು ದೊಡ್ಡ ಒಂದು ಇದಾದಂಗೆ ಆಗಿದೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಮಾಡಬೇಕಂತೇಳಿ ನಮ್ಮ ರಾಜಕಾರಣಿಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ಇಲ್ಲದೆ ಈಗಾಗಲೇ ನನಗೆ ಬಂದ ಮಾಹಿತಿ ಪ್ರಕಾರ ಈ ಬ್ರಿಡ್ಜು ಈಗಾಗಲೇ ವರ್ಕ್ ಪ್ರೋಸೆಸ್ ಇದೆ ಅಂತೇಳಿ ಇಂಜಿನಿಯರ್ ಹೇಳಿದ್ದಾರೆ ಅಂತೂ ಈಗಾಗಲೇ ನನಗೊಬ್ಬರಿಗೆ ಹೇಳಿದ್ರು. ಆದಷ್ಟು ಶೀಘ್ರದಲ್ಲಿ ಈ ವರ್ಕನ್ನು ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಆಗ್ಬೋದಂಥ ಅನಾಹುತಗಳನ್ನ ತಪ್ಪಿಸ್ಬೋದು. ಕಾರಣ ಏನಂದರೆ ಈಗ ಎಕ್ಸ್ಪ್ರೆಸ್ ಹೈವೇ ಇರೋದ್ರಿಂದ ಈ ರಸ್ತೆ ಮುಖಾಂತರ ಎಲ್ಲ ವೆಹಿಕಲ್ಗಳು ಈ ರಸ್ತೆ ಮುಖಾಂತರ ಬರ್ತದೆ. ಇವತ್ತಾಗಿರುವಂಥ ಇಷ್ಟು ದೊಡ್ಡ ಅಪಘಾತ ಯಾವುದೇ ಪ್ರಾಣ ಹಾನಿ ಆಗದೆ ಇರೋದೊಂದು ಒಳ್ಳೆಯದು ಅಂತ ಹೇಳ್ಬೋದು. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಎಲ್ಲರೂ ಸಹ ಕೂಡಲೇ ಇದನ್ನು ಮಾಡಬೇಕು. ಈಗಾಗಲೇ ನಾವು ಬಂದಾಗ ಬೆಮಲ್ ಸ್ಟೇಷನ್ನ ಪೊಲೀಸ್ ಇಲಾಖೆಯವರು ಎಲ್ಲರೂ ಸಹ ಇಲ್ಲಿ ವೆಹಿಕಲ್ಗಳನ್ನ ಯಾವ ರೀತಿ, ಯಾಕೆಂದರೆ ಹೆವಿ ವೆಹಿಕಲ್ಗಳು ಹೋಗೋಕ್ಕಾಗ್ತಾ ಇಲ್ಲ, ಬರೀ 2 ವೀಲರ್ ಮತ್ತು ಕಾರುಗಳು ಮಾತ್ರ ಹೋಗೋಕ್ಕಾಗ್ತಾ ಇದೆ. ಅವರಲ್ಲಿ ಬ್ಯಾರಿಗೇಜ್ಗಳು ಹಾಕಿ ಮತ್ತು ನಮ್ಮ ಸ್ಟೇಷನ್ನ ಕರ್ತವ್ಯದಲ್ಲಿರುವಂಥ ರಾತ್ರಿ ಪಾಳ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮೇಡಮ್ ಅವರು ಮತ್ತು ರಾತ್ರಿ ಪಾಳ್ಯ ಪೊಲೀಸ್ನವರೆಲ್ಲ ಬಂದು ಇಲ್ಲಿ ಅದಕ್ಕೋಸ್ಕರಾಗಿ ಏನೋ ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಕ್ರೈನ್ಗಳು ಕೂಡ ಈಗಾಗಲೇ ಹೇಳಿದ್ರಂತೆ, ಯಾವುದು ಕ್ರೈನ್ಗಳು ಯಾರೂ ಬರ್ತಾ ಇಲ್ಲ. ಹೆಂಗೆ ನಾವು ತಿರುವು ಮಾಡೋದು, ಯಾಕೆಂದರೆ ಹೆವಿ ಗಾಡಿ ಆಗಿರೋದ್ರಿಂದ 2 ಕ್ರೈನ್ ಇಲ್ಲದೆ ತೆಗಿಯೋಕ್ಕಾಗಲ್ಲ. ಇದು ಸುಮಾರು 20 ವೀಲು ಗಾಡಿ ಇದ್ದಂಗಿದೆ. ಆ ಗಾಡಿನ 2 ಕಡೆಯಿಂದ ತೆಗಿಬೇಕಾಗ್ತದೆ ಅಂತೇಳಿ ಪಾಪ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿದ್ರು ಯಾರೂ ಬಂದಿಲ್ಲ ಅಂತೇಳಿ ಪಾಪ ಅವರೇ ತುಂಬ ನೋವು ತಗೊಳ್ತಾ ಇದ್ರು. ಯಾಕೆಂದರೆ ಈಗ ಇಲ್ಲಿ ರೋಡಲ್ಲಿ ಬರೋರು ಕೂಡ ಹುಷಾರಾಗಿ ಬನ್ನಿ. ದಯವಿಟ್ಟು ಇನ್ಮೇಲೆ ಏನು ನಮ್ಮ ವೆಹಿಕಲ್ಗಳನ್ನ ತೊಗೊಂಡು ಬರ್ತೀರಾ ತುಂಬ ಜಾಗರೂಕತೆಯಿಂದ ಈ ಟರ್ನಿಂಗನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾಕೆಂದರೆ ಹೆವಿ ಟ್ರಾಫಿಕ್ ಇರೋದ್ರಿಂದ ಈ ಥರ ಆಗೋಂಥ ಸಾಧ್ಯತೆಗಳಿರ್ತದೆ. ಯಾಕೆಂದರೆ ರಸ್ತೆಗಳು ತುಂಬ ಚೆನ್ನಾಗಿದೆ, ಈಗ ಯಾವುದೇ ಇಲ್ಲದೆ ಕಂಟ್ರೋಲ್ ಇಲ್ಲದೆ ಬಂದು ಈ ಥರ ಬೀಳುವಂಥ ಪರಿಸ್ಥಿತಿಗಳು ಉದ್ಭವಿಸ್ತಾ ಇದೆ.
ಫೋಟೋ ಹಾಕಿದ್ಮೇಲೆ ಓಕೆ ಓಕೆ ಅವನಿಗೆ ಗ್ರೌಂಡ್ ಲೆವೆಲ್ ಗೊತ್ತಾಗಲ್ಲ ಹೇಳ್ದೆ ನಾನು ಇವಾಗ ಹೋದೆ ನಾನು ಕೋಲಾರಲ್ಲಿ ಮದುವೆ ನೋಡ್ಕೊಂಡು ಮದುವೆಗೆ ಹೋಗಿದ್ದೀನಿ ಕೇಳಿದ್ರೆ ಇಲ್ಲ ಸರ್ ಅವನು ಓವರ್ಟೇಕ್ ಮಾಡ್ಕೊಂಡು ಬಂದ ಟ್ರೈನ್ ಬಂತಾ ಅವನದು ಗುಟ್ಟಳ್ಳಿ ಟ್ರೈನ್ ಬಂದು ಫೋನ್ ಮಾಡಿದ್ರೆ ಮೇಡಮ್ ಈ ಕಡೆ ಎಲ್ಲ ಇರೋರ್ನೆಲ್ಲ ಕೇಳ್ಬಿಟ್ಟು ಎಲ್ಲ ಸುಮ್ಮನೆ ಗಾಡಿ ಇಲ್ಲ ಅಂತಂದ್ರೆ ಡ್ರೈವರ್ ಇಲ್ಲ ಅಂತಾರೆ ಏನೋ ಒಂದು ಬಗಾರ್ಪೇಟೆಯಲ್ಲಿ ಇದೆ ಟ್ರೈನ್ ಮೇಡಮ್ ಇಲ್ಲಿ ದಾಸ್ ಬಸ್ಸಲ್ಲಿನೇ ಇದೆ ಮೇಡಮ್ ಕತೆ ಹೇಳ್ತಾ ಇದ್ದಾರೆ ಇಲ್ಲ ಏನಂದ್ರೆ ನೈಟ್ ಟೈಮ್ ಬರಲ್ಲ ಮೇಡಮ್ ಯಾರು ರಿಸ್ಕ್ ಎತ್ಕೊಂಡು ಮಾಡಕ್ಕೆ ಇದಕ್ಕೆ 2 ಗಡಿಗೆ ಜಗ್ಸೋದ್ಬೇಕು ಒಂದು ಗಾಡಿ ಇದ್ರೆ ಏನೋ ಮಾಡ್ಬೋದು ನಿಲ್ಗಡೆ ಮಾಡಬೇಕಂದ್ರೆ 2 ಗಾಡಿ ಖಾಲಿ ಆಗೋಣ ಇಲ್ಲ ನೇರವಾಗಿ ಎತ್ಕೊಂಡಾಗ ಮಾರಕ್ಕೋ ಅಲ್ಲಿ 11 ಕೇಳಿಗೆ ಹೊಡಿಯೋ ಎತ್ಕೊಂಡು ಅಲ್ಲೇ ಖಾಲಿ ಆಗೋಣ ಟೈಮ್ ಚೆನ್ನಾಗಿದೆ ಹಿಂಗೆ ಟರ್ನಿಂಗ್ ಆಗ್ಯವನೆ ಅದು ಹೆಂಗೋ ಹಿಂಗೆ ಎಳ್ಕೊಂಡು ಹಿಂಗೆ ಹೋಗ್ಬೇಕು ಈ ಗಾಡಿ ಇನ್ನೊಂದು ಯಾವ ಗಾಡಿನೂ ಆ ಟೈಮ್ಗೆ ಯಾವುದು ಬಂದಿಲ್ಲಲ್ಲ ಅದೊಂದು